ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಿಂಪಲ್ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಮಾಡೋಣ. ನಾನು ಇವಾಗ ನೋಡಿ 500 ಗ್ರಾಮ್ಸ್ ನಾನು ಚಿಕನ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು ಗಟ್ಟಿಯಾದಂತಹ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಸೊ ಇವಾಗ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸೊ ನೋಡಿ, ಇವಾಗ ಫ್ರೆಂಡ್ಸೇ ಈ ಥರ ಎಲ್ಲ ಮಸಾಲೆ ನಾನು ಹಾಕಿ ಈ ಥರ ಮಿಕ್ಸ್ ಮಾಡಿಟ್ಟಿದ್ದೀನಿ 1 ಅವರ್. ಸ್ವಲ್ಪ ಇದು ಇದೇ ಥರ ಇರಲಿ. ಮಸಾಲೆ ಚೆನ್ನಾಗಿ ಇದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರಲಿ ಅಂತ. ಇವಾಗ ನೋಡಿ ಫ್ರೆಂಡ್ಸೇ, ಇಲ್ಲಿ ನಾನು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನಲ್ಲಿ ಸ್ವಲ್ಪ ಬಿಸಿಯಾಗಿದೆ. ಇವಾಗ ಆಯಿಲು, ಇದಕ್ಕೆ ಸ್ವಲ್ಪ ನಾವು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಸೊ ಇವಾಗ ನೋಡಿ ಇದನ್ನು ಈ ಥರ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಕಲರ್ ಬರುವ ಹಾಗೆ ಇದು ಕಲರ್ ಮಾಡ್ಕೊಳ್ಳೋಣ ಇವಾಗ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಗೋಲ್ಡ್ ಕಲರ್ ಆಗಿದೆ. ಇದನ್ನು ಬೇರೆ ಕಪ್ಪಲ್ಲಿ ಇದನ್ನು ಈ ಥರ ತೆಗೆದುಕೊಳ್ಳೋಣ ಇವಾಗ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ 2 ಏಲಕ್ಕಿ ತೊಗೊಂಡಿದ್ದೀನಿ, 4 ಏಲಕ್ಕಿ ಕೊಟ್ಟು ತೊಗೊಂಡಿದ್ದೀನಿ, 2 ಲವಂಗ ತೊಗೊಂಡಿದ್ದೀನಿ, ಸ್ವಲ್ಪ ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ, ಆಮೇಲೆ ಒಗ್ಗರಣೆ ಎಲೆ ತೊಗೊಂಡಿದ್ದೀನಿ, ಸ್ವಲ್ಪ ಇದು ಕಪ್ಪು ಹುಣಸೆ ಬರುತ್ತಲ್ವ ಮಸಾಲೆ ಪದಾರ್ಥ ಅದು ತೊಗೊಂಡಿದ್ದೀನಿ, ಆಮೇಲೆ ಇಲ್ಲಿ 2 ಸ್ಟಾರ್ ತೊಗೊಂಡಿದ್ದೀನಿ, ಆಮೇಲೆ ಇದು ಮಸಾಲ ಪದಾರ್ಥವನ್ನು ಶಾಜರಿ ಜೊತೆಗೆ ಇರುತ್ತಲ್ವ ದಾಲ್ಚಿನ್ನಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಯಾವುದೋ ಗೋಲ್ಡ್ ಕಲರ್ ಆಗೋ ಮಟ್ಟ ಇದು ಮಾಡಿ ಫ್ರೈ ಮಾಡಿದ್ನಲ್ವ ಈರುಳ್ಳಿ, ಅದು ತೆಗೆದುಕೊಂಡಿದ್ದೀನಿ. ಅದೇ ಬಿಸಿ ಎಣ್ಣೆಯಲ್ಲಿ ನಾನು ಈ ಮಸಾಲೆ ಪದಾರ್ಥಗಳನ್ನು ಸೇರಿಸ್ತಾ ಇದ್ದೀನಿ ಮತ್ತು ಚೆನ್ನಾಗಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಚಿಕನ್ ಈ ಥರ ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ವ. ಸೊ ಇವಾಗ ಏನು ಇದರಲ್ಲಿ ಸೇರಿಸೋಣ. ಇವಾಗ ನೋಡಿ ಒಂದು 5 ನಿಮಿಷ ಈ ಥರ ಮಸಾಲೆ ಈ ಥರ ಇದು ಸೇರಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ ಫ್ರೆಂಡ್ಸ್. ಸೊ ಇವಾಗ ನೋಡಿ ಫ್ರೆಂಡ್ಸ್, 5 ನಿಮಿಷ ಆದಮೇಲೆ ಮತ್ತೆ ಸ್ವಲ್ಪ ಈ ಥರ ನಾನು ಚೆನ್ನಾಗಿ ತಯಾರಿಸ್ತಾ ಇದ್ದೀನಿ. ಅಂದರೆ ಎಷ್ಟು ಚೆನ್ನಾಗಿ ಪರಿಮಳ ಬರ್ತೈತೆ ನೋಡಿ ಫ್ರೆಂಡ್ಸ್. ಆಮೇಲೆ ಇದಕ್ಕೆ ನಾವು ಸ್ವಲ್ಪ 2 ಟೊಮ್ಯಾಟೊ ತೊಗೊಂಡಿದ್ದೆ ನಾನು, ಅದರ ಪೇಸ್ಟನ್ನು ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಟೊಮೆಟೊ ಪೇಸ್ಟ್ ಹಾಕಿತ್ತಲ್ವ, ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು 2 ನಿಮಿಷ ಆಯಿತು. ಅದಾದಮೇಲೆ ಇಲ್ಲಿ ನೋಡಿ ಮಿಕ್ಸರಲ್ಲಿ ನಾನು ಸ್ವಲ್ಪ ಪೇಸ್ಟ್ ಮಾಡಿಕೊಂಡಿದ್ದೀನಿ. 4 ರಿಂದ 5 ಬಾದಾಮ್ ತೊಗೊಂಡಿದ್ದೆ. ಆಮೇಲೆ ಅದರ ಜೊತೆಗೆ ಒಂದು ಅರ್ಧ ಬಟಲಷ್ಟು ನಾನು ಹಸಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ, ನಾನು ಕೊಕೊನಟ್. ಆಮೇಲೆ ಸ್ವಲ್ಪ ಕೊತ್ತಂಬರಿ, 3 ಸೇರಿಸಿ ಇದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಸೊ ಇವಾಗ ಇದರಲ್ಲಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಹಾಕ್ತಾಯಿದ್ದೀನಿ, ಇಷ್ಟು. ಇದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡಿ ಫ್ರೆಂಡ್ಸ್, ಇವಾಗ ಇದು ಆಯಿತು. ಇದಕ್ಕೆ ಸ್ವಲ್ಪ ಮೇಲೆ ನಾವು ಫ್ರೈ ಮಾಡಿ ಇಟ್ಟಿದ್ನಲ್ವ ಈರುಳ್ಳಿ, ಈ ಥರ ಸ್ವಲ್ಪ ಮೇಲುಗಡೆ ಈ ಥರ ಸೇರಿಸ್ಕೊಳ್ಳಿ ಮತ್ತು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿದೆ. ಸ್ವಲ್ಪ ನಾ ಟೇಸ್ಟ್ ನೋಡಿದೆ ಫ್ರೆಂಡ್ಸ್. ಆಮೇಲೆ ಜೊತೆಗೆ ಪರಿಮಳ ಕೂಡ ಅಷ್ಟೇ ಬರ್ತಾಯಿದೆ ಫ್ರೆಂಡ್ಸ್. ದಯವಿಟ್ಟು ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಮಾಡಿ ಯಾವ ರೀತಿ ಆಗಿದ್ದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಆಮೇಲೆ ಇದು ನಿಮ್ಮ ಫ್ರೆಂಡ್ಸಲ್ಲಿ ಶೇರ್ ಮಾಡಿ, ವಿಡಿಯೋ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ಆಮೇಲೆ ಲೈಕ್ ಕೂಡ ಕೊಡಿ ಫ್ರೆಂಡ್ಸ್. ಸೊ ಇವಾಗ ಆಯಿತು, ಒಂದು 5 ನಿಮಿಷ ಇದು ಸ್ವಲ್ಪ ತಣ್ಣಗಾಗಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಬಿಸಿ ಬಿಸಿ ಚಪಾತಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್.